ಹಲೋ ವಿದ್ಯಾರ್ಥಿಗಳೇ, ಆಲ್ ಇನ್ ಒನ್ ಇನ್ಫಾರ್ಮೇಶನ್ ಚಾನಲ್ಗೆ ಸುಸ್ವಾಗತ. ನೀಟಿಗೆ ಪ್ರಿಪರೇಷನ್ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಬಂದುಬಿಟ್ಟು ಎಲ್ಲ ನನ್ನ ನೀಟ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಆಫ್ ನೀಟ್ ಸ್ಟೂಡೆಂಟ್ಸ್. ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ 26 ಏಪ್ರಿಲ್ 2026. ನೀಟ್ ಅಡ್ಮಿಟ್ ಕಾರ್ಡ್ ಅನ್ನು ನಿಮ್ಮ ಕೈಯಲ್ಲಿ ಇರುವ ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲಿಗೆ ನಿಮ್ಮ ಫೋನ್ ಅಲ್ಲಿ ಕಾಣುವ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಬೇಕು. ನಂತರ ನೀಟ್ ಅವರ ಆಫಿಷಿಯಲ್ ವೆಬ್ಸೈಟ್ neet.nta.nic.in ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಸ್ಕ್ರೋಲ್ ಮಾಡಬೇಕು. ಈ ಎಲ್ಲಾ ಇನ್ಫಾರ್ಮೇಶನ್ ತಿಳಿಯಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ಅಪ್ಡೇಟ್ ಪಡೆದುಕೊಳ್ಳಿ. ಸ್ಕ್ರೋಲ್ ಮಾಡಿದ ನಂತರ ಕ್ಯಾಂಡಿಡೇಟ್ ಆಕ್ಟಿವಿಟಿ ಕಾಣಿಸುತ್ತದೆ. ಅಡ್ಮಿಟ್ ಕಾರ್ಡ್ ಫಾರ್ ನೀಟ್ 2026 ಮತ್ತೆ ಅಲ್ಟರ್ನೇಟ್ ಕೂಡ ಕೊಟ್ಟಿದ್ದಾರೆ. ಏಕೆಂದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಸರ್ವರ್ ಪ್ರಾಬ್ಲಮ್ ಬರಬೇಡ ಎಂಬುದಕ್ಕೋಸ್ಕರ ಅಲ್ಟರ್ನೇಟ್ ಅಡ್ಮಿಟ್ ಕಾರ್ಡ್ ಫಾರ್ ನೀಟ್ ಯುಜಿ ಎಂಬುದನ್ನು ಕೂಡ ನೀವು ಬಳಸಿಕೊಂಡು ಎರಡೂ ಲಿಂಕ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನು ನೀವು ತೆಗೆದುಕೊಳ್ಳಬಹುದು. ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಇರುತ್ತೆ. ನೀವು ನೀಟ್ಗೆ ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡಿರ್ತೀರ. ಆ ಪಾಸ್ವರ್ಡ್ ಅನ್ನು ಬಳಸಿಕೊಂಡು ನೆಕ್ಸ್ಟ್ ಸೆಕ್ಯೂರಿಟಿ ಪಿನ್ ಇರುತ್ತೆ. ಸೆಕ್ಯೂರಿಟಿ ಪಿನ್ ಡಿಸ್ಪ್ಲೇಯಲ್ಲಿ ಶೋ ಆಗ್ತಿರುತ್ತೆ. ಆ ಸೆಕ್ಯೂರಿಟಿ ಪಿನ್ಗೆ ಈ ಡಿಸ್ಪ್ಲೇಯಲ್ಲಿ ಶೋ ಆಗುವ ಕ್ಯಾಪ್ಚರ್ ಅನ್ನು ಟೈಪ್ ಮಾಡಿ ನೀವು ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳಬೇಡಿ, ಏಕೆಂದ್ರೆ ಸರ್ವರ್ ಪ್ರಾಬ್ಲಮ್ ಇರುತ್ತದೆ. ಓವರ್ ಆಲ್ ಇಂಡಿಯಾದಲ್ಲಿ 30 ರಿಂದ 40 ಲಕ್ಷ ವಿದ್ಯಾರ್ಥಿಗಳು ಇರುವುದರಿಂದ ಅಪ್ಲಿಕೇಶನ್ ಸರ್ವರ್ ಮೇಲೆ ಲೋಡೆಡ್ ಬೀಳುತ್ತದೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಲ್ಲ, ಎಕ್ಸಾಮ್ಗೆ ಹೇಗೆ ಹೋಗುವುದು ಎಂಬುದರ ಭಯ ಬೇಡ. ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಲು ಮೇ 2 ವರೆಗೂ ಚಾನ್ಸ್ ಇರ್ತದೆ. ಮೇ 3ಕ್ಕೆ ನಿಮ್ಮ ಎಕ್ಸಾಮ್ ಇರುವುದು. ಯಾವುದೇ ಭಯ ಬೇಡ. ನೀವು ಎಕ್ಸಾಮ್ ಕಡೆ ಪ್ರಿಪರೇಷನ್ ಮಾಡಿಕೊಳ್ಳಿ. ಎಕ್ಸಾಮ್ಗೆ ಫೋಕಸ್ ಕೊಡಿ. ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್ ತೆಗೆದುಕೊಳ್ಳುವಾಗ 3-4 ಪೇಜಸ್ ಇರುತ್ತೆ. 3-4 ಪೇಜಸ್ ಅನ್ನು ಕಲರ್ ಜೆರಾಕ್ಸ್ ತೆಗೆದುಕೊಳ್ಳಿ. ಮೊದಲನೇ ಪೇಜ್ ಕಲರ್ ಜೆರಾಕ್ಸ್ ತೆಗೆದುಕೊಂಡು ಉಳಿದ 3 ಪೇಜಸ್ ಅನ್ನು ಬ್ಲಾಕ್ ಅಂಡ್ ವೈಟ್ ತೆಗೆಸಿಕೊಳ್ಳಬೇಡಿ. ಎಲ್ಲಾನು ಕಲರ್ ಪ್ರಿಂಟ್ಔಟ್ ತೆಗೆಸಿಕೊಳ್ಳಿ. ಕನ್ಫ್ಯೂಸ್ ಮಾಡಬೇಡಿ. ಅದೇನು 10 ರೂಪೀಸ್ ಇರುತ್ತೆ. 3 ಅಥವಾ 4 ಪೇಜಸ್ ಇರುತ್ತೆ. ಎಲ್ಲಾನು ಕಲರ್ ಪ್ರಿಂಟ್ಔಟ್ ತೆಗೆಸಿಕೊಳ್ಳಿ. ಏಕೆಂದ್ರೆ ನೀವು ಯಾವುದಾದ್ರೂ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು ಅಂದ್ರೆ ಕಲರ್ ಪ್ರಿಂಟೆಡ್ ಅಡ್ಮಿಟ್ ಕಾರ್ಡೇ ಬೇಕಾಗಿರುತ್ತೆ. ಯಾವುದೇ ಕನ್ಫ್ಯೂಸ್ ಮಾಡಬೇಡಿ. ಈ ಡಾಕ್ಯುಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಯಾವುದು ತೆಗೆದುಕೊಂಡು ಹೋಗಬೇಕು, ಯಾವುದು ತೆಗೆದುಕೊಂಡು ಹೋಗಬೇಡುವುದು, ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ರಿಪೋರ್ಟಿಂಗ್ ಟೈಮ್ ಅಂದ್ರೆ ಎಂಟ್ರಿ ಟೈಮ್. ಎಕ್ಸಾಮ್ಗೆ ತೆರಳಲು 11 AM ಇತ್ತು ಅಂದರೆ ನೀವು 2 ಅವರ್ ಮುಂಚೆನೇ ನೀವು ಎಕ್ಸಾಮ್ ಸೆಂಟರ್ಗೆ ತಲುಪಿ. ಏಕೆಂದ್ರೆ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಎಲ್ಲಿ ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಇದೆ ಎಂಬುದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅದನ್ನು ನೀವು ಪಡೆದುಕೊಂಡು ನೀವು ಎಕ್ಸಾಮ್ಗೆ ಸೇಫ್ ಆಗಿ ಹೋಗಬಹುದು. ಗೇಟ್ ಕ್ಲೋಸಿಂಗ್ ಟೈಮ್ ಆಫ್ಟರ್ 1 ಮಿನಿಟ್ಸ್ 2 ಮಿನಿಟ್ಸ್ ಆಫ್ಟರ್ ಹೋದ್ರೂ ನಿಮಗೆ ಯಾವುದೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಪ್ರವೇಶ ಇರುವುದಿಲ್ಲ. ನಂದು ಇದೇ ಎಕ್ಸಾಮ್ ಸೆಂಟರ್ ಅಂತ ಅವ್ರಿಗೆ ಏನೋ ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾವುದೇ ಪ್ರವೇಶ ಇರುವುದಿಲ್ಲ. ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಅಪ್ ಮಾಡಿ, ಇನ್ಸ್ಟ್ರಕ್ಷನ್ ನ ಒನ್ ಟೈಮ್ ಓದಿಕೊಳ್ಳಿ. ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗುವ ಮೊದಲು ಕೆಲವು ಡೀಟೇಲ್ಸ್ ಗಳನ್ನ ಫಿಲ್ ಮಾಡೋದಿರುತ್ತೆ. ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಡ್ಮಿಟ್ ಕಾರ್ಡ್ ಅಲ್ಲಿ 3 ಪೇಜಸ್ ಇದಾವೆ. ನೀವು ಫಸ್ಟ್ ಪೇಜ್ ಅಲ್ಲಿ ಕ್ಯಾಂಡಿಡೇಟ್ ಫೋಟೋ, ಅಪ್ಲಿಕೇಶನ್ ನಂಬರು, ನೇಮು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಕ್ಲೋಸಿಂಗ್ ಟೈಮು, ರಿಪೋರ್ಟಿಂಗ್ ಟೈಮು, ಈ ರೀತಿ ಹಲವಾರು ಡೀಟೇಲ್ಸ್ ಅನ್ನು ನೀವು ಮೊದಲನೇ ಪೇಜ್ ಅಲ್ಲಿ ನೋಡ್ತೀರಾ. ಅದೇ ಫಸ್ಟ್ ಪೇಜ್ ಅಲ್ಲಿ ಸ್ವಲ್ಪ ಕೆಳಗಡೆ ಸೆಲ್ಫ್ ಡಿಕ್ಲರೇಷನ್ ಎಂಬ ಆಪ್ಷನ್ ಇದೆ. ಡಿಕ್ಲರೇಷನ್ ಅಲ್ಲಿ ಕ್ಯಾಂಡಿಡೇಟ್ ಫೋಟೋ ಎಂಬ ಆಪ್ಷನ್ ಇದೆ. ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತೀರೋ ಅದೇ ಫೋಟೋನ ಕ್ಯಾಂಡಿಡೇಟ್ ಫೋಟೋ ಎಂಬ ಆಪ್ಷನ್ ಮೇಲೆ ಸ್ಟಿಚ್ ಮಾಡಬೇಕಾಗುತ್ತದೆ, ಅಂದ್ರೆ ಅಂಟಿಸಬೇಕಾಗುತ್ತದೆ. ಎಕ್ಸಾಮ್ ಸೆಂಟರ್ಗೆ ತೆರಳುವ ಮುಂಚಿತವಾಗಿಯೇ ತಯಾರು ಮಾಡಿಕೊಳ್ಳಬೇಕು. ಅದರ ಪಕ್ಕದಲ್ಲಿ ಮತ್ತೊಂದು ಆಪ್ಷನ್ ಇದೆ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಅಂದ್ರೆ ನಿಮ್ಮ ಎಡಗೈನ ಹೆಬ್ಬೆರಳಿನ ಅಚ್ಚು ಹಾಕಬೇಕಾಗುತ್ತದೆ. ನಿಮ್ಮ ಮನೆಯಲ್ಲೇ ಇಂಕ್ ಪ್ಯಾಡ್ ತೆಗೆದುಕೊಂಡು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಸ್ಟಿಚ್ ಮಾಡಬೇಕಾಗುತ್ತದೆ. ಇದು ಕೂಡ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗುವ ಮೊದಲೇ ನೀವು ಮಾಡಬೇಕಾಗಿರುವಂತಹ ಕೆಲಸ. ಮತ್ತೆ ಇನ್ನೊಂದು ಸಿಗ್ನೇಚರ್ ಆಪ್ಷನ್ ಇದೆ. ಅದನ್ನ ನೀವು ಇಲ್ಲೇ ಮನೆಯಲ್ಲೇ ಸಿಗ್ನೇಚರ್ ಮಾಡುವುದು ಅಲ್ಲ. ನೀವು ಯಾವಾಗ ಎಕ್ಸಾಮ್ ಸೆಂಟರ್ಗೆ ತೆರಳುತ್ತೀರಾ, ಎಕ್ಸಾಮ್ ಸೆಂಟರ್ ಅಲ್ಲಿ ಇನ್ವಿಜಿಲೇಟರ್ ಇರ್ತಾರೆ. ಅವರು ಎಲ್ಲಾ ಅಪ್ಲಿಕೇಶನ್ ನ ಕ್ರಾಸ್ ಚೆಕ್ ಮಾಡ್ತಾರೆ. ಅವರು ನಿಮ್ಮ ಬಳಿಗೆ ಬಂದಾಗ ಅವರ ಮುಂದೆಯೇ ನಿಮ್ಮ ಸಿಗ್ನೇಚರ್ ಮಾಡಬಹುದು. ಇಷ್ಟು ಆಯ್ತು ಅಂದ್ರೆ ಮೊದಲನೇ ಪೇಜ್ ಮುಗೀತು.
ಎರಡನೇ ಪೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಸ್ ಇರುವುದು ಎರಡನೇ ಪೇಜಿನಲ್ಲಿ. ಎರಡನೇ ಪೇಜ್ ಅಲ್ಲಿ ಪೋಸ್ಟ್ ಕಾರ್ಡಲ್ ಸೈಜ್ ನ ಫೋಟೋವನ್ನ ಸ್ಟಿಕ್ ಮಾಡಬೇಕಾಗುತ್ತದೆ. 4x6 ಸೈಜ್ ನಲ್ಲಿರುವ ಫೋಟೋವನ್ನ ಸ್ಟಿಕ್ ಮಾಡಬೇಕಾಗುತ್ತದೆ. ಇದನ್ನ ಎಕ್ಸಾಮ್ಗೆ ಹೋಗುವ ಮೊದಲೇ ತಯಾರು ಮಾಡಿಕೊಳ್ಳಬೇಕಾಗುತ್ತದೆ. ಈಗ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡಿಕೊಂಡಿರಾ ಅಂದ್ರೆ ಕರೆಕ್ಟ್ ಆಗಿ 4x6 ಸೈಜ್ ನ ಫೋಟೋನ ಸ್ಟಿಕ್ ಮಾಡಬೇಕಾಗುತ್ತದೆ. ಅಲ್ಲಿ ಕೂಡ ಸಿಗ್ನೇಚರ್ ಇರುತ್ತದೆ. ನಾನು ನಿಮಗೆ ಸಜೆಷನ್ ಕೊಡೋದು ಏನಂದ್ರೆ ಫೋಟೋನ ಸ್ಟಿಕ್ ಮಾಡಿ ಇಟ್ಕೊಂಡಿರಿ. ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಿರಲ್ವಾ ಆವಾಗಲೇ ಸಿಗ್ನೇಚರ್ ಮಾಡಿ. ಅಲ್ಲಿ ಇನ್ವಿಜಿಲೇಟರ್ ಇರ್ತಾರಲ್ವಾ ಆವಾಗೆ ಸಿಗ್ನೇಚರ್ ಮಾಡಿ. ಎರಡನೇ ಸಿಗ್ನೇಚರ್ ಮಾಡುವಾಗ ಕೇರ್ಫುಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತದೆ. ಸ್ಟೂಡೆಂಟ್ ಸಿಗ್ನೇಚರ್ ಅಂತ ಲೆಫ್ಟ್ ಸೈಡ್ ಕಾಣುತ್ತಲ್ವಾ ಅಲ್ಲೇ ಸಿಗ್ನೇಚರ್ ಮಾಡಬೇಕಾಗುತ್ತದೆ. ಯಾವ ರೀತಿ ಅಂದ್ರೆ ನೀವು ಫೋಟೋನ ಸ್ಟಿಚ್ ಮಾಡಿರ್ತೀರಿ ಅಲ್ವಾ, ಫೋಟೋದ ಮೇಲೇನು ಆಫ್ ಸಿಗ್ನೇಚರು, ಪೇಪರ್ ಕೆಳಗಡೆನೂ ಆಫ್ ಸಿಗ್ನೇಚರ್ ಬರುತ್ತಲ್ವಾ ಆ ತರ ಸಿಗ್ನೇಚರ್ ಮಾಡಬೇಕಾಗುತ್ತದೆ. ಹಾಗೆ ರೈಟ್ ಸೈಡು ರೈಟ್ ಅಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಇರುತ್ತದೆ. ಅವರು ಕೂಡ ನಿಮ್ ತರಾನೇ ಆಪ್ ಫೋಟೋದ ಮೇಲೆ ಸಿಗ್ನೇಚರ್ ಇರುತ್ತೆ, ಇನ್ನ ಆಪ್ ಪೇಪರ್ ಮೇಲೆ ಸಿಗ್ನೇಚರ್ ಬರೋ ತರ ಸಿಗ್ನೇಚರ್ ಮಾಡ್ತಾರೆ. ಇದಾದ ನಂತರ ಮತ್ತೊಂದು ಸಿಗ್ನೇಚರ್ ಇರುತ್ತದೆ, ಕ್ಯಾಂಡಿಡೇಟ್ ಸಿಗ್ನೇಚರ್. ಇದನ್ನ ಇನ್ವಿಜಿಲೇಟರ್ ಮುಂದೆನೆ ಸಿಗ್ನೇಚರ್ ಮಾಡಬೇಕಾಗುತ್ತದೆ. ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದಿಷ್ಟು ಆಯ್ತು ಅಂದ್ರೆ ಅಡ್ಮಿಟ್ ಕಾರ್ಡ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡೋದು ಮುಗೀತು ನೋಡಿ. ಹಾಗೆ ಡ್ರೆಸ್ ಕೋಡ್ ಇಂಪಾರ್ಟೆಂಟ್ ಆಗಿರುತ್ತದೆ. KCTಯಲ್ಲಿ ಯಾವ ರೂಲ್ಸ್ ಇತ್ತು ಅದಕ್ಕಿಂತ ಕಠಿಣವಾದ ರೂಲ್ಸ್ಗಳು ನೀಟಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತದೆ. ಹಾಗೆ ಚೆಕಿಂಗ್ ಪ್ರೊಸೆಸ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತದೆ. ಸ್ಲಿಪ್ಪರ್ ಶೂಜಸ್, ಯಾವುದೇ ರೀತಿಯ ಜ್ಯುವೆಲರ್ಸ್, ರಿಂಗ್ಸ್, ಬ್ಯಾಂಗಲ್ಸ್, ನೋಸ್ ಪಿನ್ಸ್, ನೆಕ್ಲೆಸ್, ಯಾವುದೇ ರೀತಿಯ ವಾಟರ್ ಬಾಟಲ್ಸ್, ಸ್ಮಾರ್ಟ್ ವಾಚಸ್ ಯಾವುದೇ ರೀತಿಯಲ್ಲೂ ಅಲೋ ಇರುವುದಿಲ್ಲ. ರಿಪೋರ್ಟಿಂಗ್ ಟೈಮಿಂಗ್ ಏನು ಕೊಟ್ಟಿದ್ದಾರೆ ನೋಡಿ, ಅದಕ್ಕಿಂತ ಮೊದಲು 2 ಗಂಟೆಯ ಮುಂಚೆನೆ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಪ್ರೆಸೆಂಟ್ ಇರಿ. ಏಕೆಂದ್ರೆ ಎಕ್ಸಾಮ್ ಸೆಂಟರ್ಗೆ ಬೇರೆ ಕಡೆ ಹೋಗ್ತೀರಾ, ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತವೆ. ಅದಕ್ಕೋಸ್ಕರ ಮುಂಚಿತವಾಗಿಯೇ ಎಕ್ಸಾಮ್ ಸೆಂಟರ್ಗೆ ಪ್ರೆಸೆಂಟ್ ಇರಿ. ಈ ತರದ ಘಟನೆಗಳು ಸಾಕಷ್ಟು ಆಗಿದ್ದಾವೆ. ಓದ್ಬೇಕಂತಿದ್ರೆ ರಿವಿಷನ್ ಮಾಡ್ಬೇಕಂತ ಇದ್ರೆ ಎಕ್ಸಾಮ್ ಸೆಂಟರ್ದ ಹೊರಗಡೆನೆ ನಿಂತ್ಕೊಂಡು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಬಟ್ ಬೇಗ ಹೋಗಿ. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗ್ಬೋದು. ಮತ್ತೆ ರೀಸೆಂಟ್ಲಿ ಅಪ್ಡೇಟ್ ಇರುವ ಒಂದು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ. ಅದನ್ನ ಅಟೆಂಡೆನ್ಸ್ ಸೀಟ್ ಮೇಲೆ ಅಂಟಿಸೋದಕ್ಕೆ. ಮತ್ತೆ ಅಪ್ಲಿಕೇಶನ್ ಹಾಕುವಾಗ ಫೋಟೋ ಅಪ್ಲೋಡ್ ಮಾಡಿದಾರಲ್ವಾ, ಹಾಗೆ ಅಡ್ಮಿಟ್ ಕಾರ್ಡ್ ಅಲ್ಲೂ ಕೂಡ ಕ್ಯಾಂಡಿಡೇಟ್ ಫೋಟೋ ಇದ್ದಲ್ಲಿ ಅಂಟಿಸಿದ್ರಿ, ಮತ್ತೆ ಪೋಸ್ಟಲ್ ಕಾರ್ಡ್ ಫೋಟೋ ಇದ್ದಲ್ಲಿ ಅಂಟಿಸಿದ್ರಿ ಅಲ್ವಾ, ಸೇಮ್ ಫೋಟೋ ಪಾಸ್ಪೋರ್ಟ್ ಸೈಜಿನ ಫೋಟೋನ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಉಪಯುಕ್ತವಾಗುತ್ತದೆ.